ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ವರಮಹಾಲಕ್ಷ್ಮಿ ಹಬ್ಬದ ಹೊಸ ಲೇಟೆಸ್ಟ್ ಕಲೆಕ್ಷನ್ಸ್ಗಳು, ಮುಖವಾಡದ ಕಲೆಕ್ಷನ್ಸ್ಗಳು, ಫ್ಲವರ್ಸ್ ಡೆಕೋರೇಷನ್ಸ್ ಕಲೆಕ್ಷನ್ಸ್ಗಳು, ಹಾಗೆ ನಿಮಗೆ ಹಸ್ತ ಪಾದ ಸ್ಟ್ಯಾಂಡ್ಸ್ಗಳು ಪ್ರತಿಯೊಂದು ಕೂಡ ನಿಮಗೆ ಇವತ್ತು ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. 2025ರ ಹೊಸ ಕಲೆಕ್ಷನ್ಸ್ಗಳು, ಲೇಟೆಸ್ಟ್ ಟ್ರೆಂಡಿಂಗ್ ಇರುವಂಥದ್ದು ಹೊಸ ಯಾವ್ಯಾವುದು ಕಲೆಕ್ಷನ್ಸ್ಗಳು ಬಂದಿರ್ತವೆ ಎಲ್ಲನೂ ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರ್ತೀನಿ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ, ಖಂಡಿತವಾಗ್ಲೂ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಈ ಒಂದು ಶಾಪಿಗೆ ಬಂದ್ರೆ ನಿಮಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಅಲ್ಲದೆ ನಿಮಗೆ ಜ್ಯುವೆಲರಿ ಕಲೆಕ್ಷನ್ಸ್ ಗಳಾಗಿರ್ಬೋದು, ಜರ್ಮನ್ ಸಿಲ್ವರ್ ಕಲೆಕ್ಷನ್ಸ್ಗಳು, ಬ್ರಾಸ್ ಕಲೆಕ್ಷನ್ಸ್ಗಳು, ಹಾಗೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ವೆಡ್ಡಿಂಗ್ ಬೇಕಾಗಿರುವಂತಹ ಎಲ್ಲಾ ಕಲೆಕ್ಷನ್ಸ್ ಗಳನ್ನ ನೀವು ಒಂದೇ ಜಾಗದಲ್ಲಿ ನೀವು ನೋಡಬಹುದು. ಐಡಲ್ಸ್ ಗಳನ್ನ ತುಂಬಾ ವೆರೈಟೀಸ್ ಗಳಿರುತ್ತೆ. ಸೊ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಪಾರ್ಟ್ 1, ಪಾರ್ಟ್ 2, 3, 4 ರೀತಿಯಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಗಳನ್ನ ನೀವು ಕನಿಕಾ ಬ್ಯಾಂಗಲ್ಸ್ ಅಲ್ಲಿ ನೋಡಬಹುದು. ತುಂಬಾನೇ ಲೇಟೆಸ್ಟ್ ಕಲೆಕ್ಷನ್ಸ್ ಗಳು ಕೂಡ ಇವ್ರ ಹತ್ರ ಸಿಗ್ತಾ ಇದೆ. ಇನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡಕ್ಕೆ ಒಂದು ಹೊಸ ಕಲೆಕ್ಷನ್ಸ್ಗಳು ಬ್ರೈಡಲ್ ಸೆಟ್ ಅಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ಸ್ಟೋನ್ ವರ್ಕ್ ಅಲ್ಲಿ ಕಸ್ಟಮೈಸ್ ಮಾಡ್ಕೊಡ್ಬೇಕು ಅನ್ನೋರಿಗೆ ಪ್ರತಿಯೊಂದು ಕೂಡ ನಿಮಗೆ ಒಂದು ಸ್ಯಾರಿ ಡ್ರಾಪಿಂಗ್ ಆಗಿರ್ಲಿ ಎಲ್ಲಾನು ಕೂಡ ಇವರು ಕಂಪ್ಲೀಟ್ ಆಗಿ ನಿಮಗೆ ವರಮಹಾಲಕ್ಷ್ಮಿಗೆ ಏನೇನು ಬೇಕು ಎಲ್ಲಾನು ಕೂಡ ರೆಡಿ ಮಾಡಿ ಕೂಡ ಕೊಡ್ತಾರೆ. ಹಾಗೆ ಸಿಂಗಲ್ ಐಡಲ್ಸ್ಗಳು, ಸಿಂಗಲ್ ಬೇಕಾಗಿರುವಂಥದ್ದು, ತೆಂಗಿನಕಾಯಿ ಹಾಕುವಂತ ಸಣ್ಣ ಕಿರೀಟದಿಂದ ಹಿಡಿದು ದೊಡ್ಡ ಕಿರೀಟದವರೆಗೂ ಕೂಡ ನಿಮಗೆ ಹೇಡಿ ಸ್ಟೋನ್ಸ್ ಅಲ್ಲಿ, ನಿಮಗೆ ಸ್ಟೋನ್ ವರ್ಕ್ ಅಲ್ಲಿ, ನಾರ್ಮಲ್ ಸ್ಟೋನ್ಸ್ ವರ್ಕ್ ಅಲ್ಲಿ ಎಲ್ಲಾನು ಕೂಡ ನೀವು ಬ್ರಾಸ್ ಐಟಮ್ಸ್ ಅಲ್ಲೂ ಕೂಡ ನೀವು ನೋಡಬಹುದು. ಸೊ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ನಿಮ್ಗೆ ಒಂದು ಮುಖವಾಡ ಅಂತ ಬಂದ್ರೆ ನಿಮ್ಗೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಸ್ಟೋನ್ ವರ್ಕ್ ಅಲ್ಲಿ ಆಗಿರ್ಬೋದು, ಬ್ರೈಡಲ್ ವರ್ಕ್ ಅಲ್ಲಿ ಆಗಿರ್ಬೋದು, ಪ್ಲೈನ್ ವರ್ಕ್ ಅಲ್ಲಿ ಆಗಿರ್ಬೋದು, ಜರ್ಮನ್ ಸಿಲ್ವರ್ ಅಲ್ಲಿ ಸಿಂಪಲ್ ಆಗಿರುವಂತಹ ವರ್ಕ್, ಹಾಗೆ ನಿಮ್ಗೆ ಇಲ್ಲಿ ಅರಿಶಿನ ಮುಖವಾಡದ್ದು ಏನು ವರ್ಕ್ ಇದೆ ಕಂಪ್ಲೀಟ್ ಮಾಹಿತಿನ ನಾನು ಇವತ್ತು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಇನ್ನು ಈ ಲೊಕೇಶನ್ ಬಗ್ಗೆನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಮಲ್ಲೇಶ್ವರಂ 8th ಕ್ರಾಸ್, ಹಾಗೆ ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಶ್ರೀ ಕನ್ನಿಕಾ ಬ್ಯಾಂಗಲ್ಸ್ ಅಲ್ಲಿ ನಾನು ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಹಬ್ಬಕ್ಕೆ ಬೇಕಾಗಿರುವಂತಹ ಕಂಪ್ಲೀಟ್ ಕಲೆಕ್ಷನ್ಸ್ ಗಳೆಲ್ಲನೂ ಕೂಡ ನೀವು ಒಂದೇ ಜಾಗದಲ್ಲಿ ನೋಡಬಹುದು. ಹಾಗೆ ತುಂಬಾನೇ ರೀಸನಬಲ್ ಪ್ರೈಸ್ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕಲೆಕ್ಷನ್ಸ್ ಗಳನ್ನ ನೋಡ್ಕೊ ಬಂದ್ಬಿಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸೊ ಹೇಳಿ ಸರ್, ಇವತ್ತಿನ ನಿಮ್ಮ ಒಂದು ಶಾಪ್ ನೇಮ್ ಹೇಳಿ. ಮೇಡಮ್, ನಮ್ದು ಮಲ್ಲೇಶ್ವರಲ್ಲಿ 8th ಕ್ರಾಸ್ ಈಸ್ಟ್ ಪಾರ್ಕ್ ರೋಡ್ ನಲ್ಲಿ ಶ್ರೀ ಕನಿಕಾ ಬ್ಯಾಂಗಲ್ಸ್ ಅಂತ ಶಾಪ್ ಇದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಒಳ್ಳೊಳ್ಳೆ ಐಟಮ್ ಗಳು ತಂದಿಟ್ಟಿದೆ, ದೇವರ ಐಟಮ್ಗಳನ್ನ ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ ಇಲ್ಲಿ. ನಿಮ್ಗೆ ಆಂಟಿಕ್ ಆಗಿರ್ಬೋದು, ಇಲ್ಲಾರೆ ಜರ್ಕನ್ ಐಟಮ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಇರುತ್ತೆ. ಫೇಸ್ ಗಳು ಅಷ್ಟೇ, ನಿಮ್ಗೆ ವಾರಣಾಸಿ ಫೇಸ್ ಗಳು ಸಿಗುತ್ತೆ, ಸಿಲ್ವರ್ ಫೇಸ್ ಗಳು ಸಿಗುತ್ತೆ, ಬೇರೆ ಫೈಬರ್ ಫೇಸ್ ಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಆಮೇಲೆ ನಿಮ್ಗೆ ಏನೇ ಅಲಂಕಾರಗಳು ಬೇಕಂದ್ರೆ ಇಲ್ಲೇ ಮಾಡ್ಕೊಡ್ತೀವಿ. ಇವಾಗ ಏನಂದ್ರೆ ಕಸ್ಟಮೈಸ್ ತುಂಬಾನೇ ಕೇಳ್ತಾ ಇರ್ತಾರೆ. ಸೊ ಅಂತವರಿಗೆ ಅಂದ್ರೆ ಇವಾಗ ಮಿನಿಮಮ್ ಎಷ್ಟು ದಿವಸದ ಮುಂಚಿತವಾಗಿ ಹೇಳಿದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಿ? ಯಾಕಂದ್ರೆ ವರಮಹಾಲಕ್ಷ್ಮಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಮೇಡಮ್ ಒಂದು 2 days ಮೊದಲು ಹೇಳೋದು ಸಾಕು. ಮುಂಚಿತವಾಗಿ ಹೇಳೋದು ಸಾಕು. ಸ್ಪಾಟ್ ಅಲ್ಲಿ ಬಂದ್ರು ಕೂಡ ಅವತ್ತಿನ ದಿವಸನೇ ಆಗ್ಬಿಡತ್ತ ಸರ್? ಮೇಡಮ್ ಸ್ಪಾಟ್ ಅಲ್ಲಿ ಬಂದು ಮಾಡ್ಕೊಡ್ತೀನಿ ಮೇಡಮ್. ಸ್ಪಾಟ್ ಅಲ್ಲಿ ಅಂದ್ರೆ ಅವ್ರು ಯಾವ ರೀತಿ ಕಲೆಕ್ಷನ್ಸ್ ಗಳನ್ನ ಕೇಳ್ತಾರೆ, ಬೀಡ್ಸ್ ಗಳಲ್ಲಿ ಕೇಳ್ತಾರಲ್ಲ, ಜ್ಯುವೆಲರಿ ಬ್ರೈಡಲ್ ಅಲ್ಲಿ ಕೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್. ಹೌದು ಮೇಡಮ್, ಅವ್ರು ಯಾವ ತರ ಕೇಳ್ತಾರೋ ಆ ತರ ಮಾಡ್ಕೊಡ್ತೀನಿ. ಸರ್ ಶಾಪ್ ಟೈಮಿಂಗ್ಸ್? ಮೇಡಮ್ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಇರುತ್ತೆ ಮೇಡಮ್ ಶಾಪ್ ಟೈಮಿಂಗ್ಸ್. ಕೊರಿಯರ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ ಸರ್? ಮೇಡಮ್ ಕೊರಿಯರ್ ಎಲ್ಲ ಇರ್ತದೆ ಮೇಡಮ್. ಯಾವ ಕೊರಿಯರ್ ಆಲ್ ಓವರ್ ಇಂಡಿಯಾ ಬೇಕಾದ್ರೆ ಮಾಡ್ಕೊಡ್ತೀನಿ ಮೇಡಮ್. ಓಕೆ ಸರ್, ಇವಾಗ ಕಲೆಕ್ಷನ್ಸ್ ಗಳನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಖಂಡಿತ ಮೇಡಮ್, ಖಂಡಿತ. ಮೇಡಮ್ ಇವಾಗ ನೋಡಿ, ವರಮಹಾಲಕ್ಷ್ಮಿ ಸೆಟಪ್ ಮಾಡಿರೋದು ನಾವು. ಪ್ರತಿಯೊಂದು ಐಟಮ್ ಇಲ್ಲೇ ಸೆಟಪ್ ಮಾಡಿಟ್ಟಿದ್ವಿ. ದೇವ್ರಿಗೆ ಏನೇನ್ ಬೇಕೋ ಪ್ರತಿಯೊಂದು ಇಲ್ಲೇ ಇದೆ. ಈ ತರ ಸೆಟಪ್ ಪ್ರತಿಯೊಂದು ಐಟಮ್ ಇದೆ ನೋಡಿ. ಇಲ್ಲಿ ಜರ್ಮನ್ ಸಿಲ್ವರ್ ಇದೆ, ಇಲ್ಲಿ ಫೈಬರ್ ಐಟಮ್, ಇಲ್ಲಿ ಪೀಕಾಕ್ ಡಿಸೈನ್ಸ್, MD ಬೋರ್ಡ್ ಅಲ್ಲಿ ಮಾಡಿರೋಂತ ಪೀಕಾಕ್ ಡಿಸೈನ್ಸ್ ಅಲ್ಲಿ ಆನೆ ಆಗ್ಲಿ ಪ್ರತಿಯೊಂದು ಇದೆ ತಗೊಂತಾರೆ. ಅದನ್ನೆಲ್ಲ ಪ್ರತಿಯೊಂದು ಐಟಮ್ ಇಲ್ಲ ನೋಡಿ. ಓಕೆ, ಅಂದ್ರೆ ಈಗ ಸಿಂಗಲ್ ಪೀಸ್ ಬೇಕಾದ್ರೂ ಕೂಡ ನಿಮ್ಮ ಹತ್ರ ಸಿಗುತ್ತಲ್ಲ? ಸಿಂಗಲ್ ಪೀಸ್ ಕೂಡ ಸಿಗುತ್ತೆ. ಎಲ್ಲ ರೀಸನಬಲ್ ರೇಟ್ ಇರ್ತಾವ ನಮ್ಮ ಶಾಪ್ ಅಲ್ಲಿ. ಎಲ್ಲ ಕ್ವಾಲಿಟಿ ಐಟಮ್ಸ್ ಎಲ್ಲಾನು. ಓಕೆ, ಪ್ರೀಮಿಯಂ ಕ್ವಾಲಿಟಿ ಇರುವಂತ ಕಲೆಕ್ಷನ್ಸ್. ಖಂಡಿತ ಮೇಡಮ್, ಖಂಡಿತ. ಓಕೆ ಸರ್, ಕಲೆಕ್ಷನ್ಸ್ ಗಳು ನೋಡ್ಕೊ ಬಂದ್ಬಿಡಿ. ಖಂಡಿತ ಮೇಡಮ್. 2025 ವರಮಹಾಲಕ್ಷ್ಮಿ ಕಲೆಕ್ಷನ್ಸ್ ನ ನೀವು ನೋಡಬಹುದು. ಇವಾಗ ನಾನು ನಿಮ್ಗೆ ತೋರಿಸ್ತಿರೋ ಐಟಮ್ ಬಂದ್ಬಿಟ್ಟು ಲಕ್ಷ್ಮಿ ಮುಖವಾಡ. ಈ ತರ ನಿಮ್ಗೆ ರೆಡಿ ಮಾಡಿರೋ ಮುಖವಾಡನು ಸಿಗುತ್ತೆ. ಮತ್ತೆ ಇದ್ರಲ್ಲೇ ನಿಮ್ಗೆ ಪ್ಲೈನ್ ಅಲ್ಲಿ ಬೇಕಂದ್ರೆ ಪೇಂಟೆಡ್ ಫೇಸ್ ಮಾಡಿ ಕೊಡ್ತೀವಿ, ಇಲ್ಲ ಸ್ಟೋನ್ ಅಲ್ಲಿ ಮಾಡಿ ಕೊಡ್ತೀವಿ. ಮೇಡಮ್ ಇದು ಜರ್ಮನ್ ಸಿಲ್ವರಾ?
ಜರ್ಮನ್ ಸಿಲ್ವರ್ ಮೇಲೆ ನಾವು ರೆಡಿ ಮಾಡಿರೋದು. Wow, ಇದು very ಆಂಟಿಕ್ nice. ಫಿನಿಶ್ ಫೇಸ್ ಇದು. Wow, ಇದ್ರಲ್ಲಿ very nice. ನಿಮ್ಗೆ ಈ ತರ ಪೇಂಟೆಡ್ ಫೇಸ್ ಬೇಕಂದ್ರೆ ಪೇಂಟೆಡ್ ಫೇಸ್ ಸಿಗುತ್ತೆ, ಇಲ್ಲ ಪ್ಲೈನ್ ಬೇಕಂದ್ರೆ ಪ್ಲೈನ್ ಸಿಗುತ್ತೆ ನಿಮ್ಗೆ. ವಾವ್ ನೋಡಿ, ಫಿನಿಶಿಂಗ್ ಇದು ಮ್ಯಾಟ್ ಫಿನಿಶಿಂಗ್ ಇರುವಂತದ. ಸೊ ಜರ್ಮನ್ ಸಿಲ್ವರ್ ಏನಾದ್ರು ಇರುವಂತ ಕಲೆಕ್ಷನ್ಸ್ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರು ಸಿಲ್ವರ್ ಅಂದ್ರೆ ನಿಮ್ಮ ಹತ್ರ ಬೆಳ್ಳಿ ಮುಖವಾಡ ಇದ್ರೆ ಸೊ ಈ ರೀತಿಯಾದಂತ ಸಿಂಪಲ್ ಕಸ್ಟಮೈಸ್ ಕೂಡ ಅವರು ಮಾಡ್ಕೊಡ್ತಾರೆ. ಇಲ್ಲ ಅಂದ್ರೆ ನಿಮ್ಗೆ ಬ್ರೈಡಲ್ ಅಲ್ಲಿ ಬೇಕಾದ್ರೂ ಕೂಡ ಈ ರೀತಿ ನಿಮ್ಗೆ ಮಾಡ್ಕೊಡ್ಬಹುದು. ಇಲ್ಲ ಅಂದ್ರೆ ನಿಮ್ಗೆ ಈ ರೀತಿ ಫಿನಿಶ್ ಬೇಕಾದ್ರೂ ಕೂಡ ಫಿನಿಶಿಂಗ್ ರೆಡಿ ಅಲ್ಲಿ ನಿಮ್ಗೆ ಮಾಡ್ಕೊಡ್ತಾರೆ. ಸ್ಟೋನ್ ಇಂದ ಇರುತ್ತೆ. ನಿಮ್ಗೆ 1000 ರೂಪೀಸ್ 500 ರೂಪೀಸ್ ನಿಮ್ ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಗೆ ಎಷ್ಟಲ್ಲಿ ಬೇಕಂದ್ರೂ ಮಾಡಿ ಕೊಡ್ತೀವಿ. So ಅಂದ್ರೆ spot ಅಲ್ಲಿ ಅಂದ್ರೆ ಅವತ್ತಿನ ದಿವಸನೇ ನೀವು ಅದನ್ನ ಮಾಡ್ಕೊಡ್ತೀರಲ್ಲ ma'am? 1 hour 2 ಅವ್ರು hours. ಸೆಲೆಕ್ಟ್ ಮಾಡೋ ಐಟಮ್ಸ್ ನ ಹಂಗಂಗೆ ಫಿಕ್ಸ್ ಮಾಡಿ ಅವ್ರ ಮುಂದೆನೆ ಮಾಡಿ ಕೊಡ್ತೀವಿ. ಓಕೆ, ಸೊ ಇದನ್ನೆಲ್ಲಾನು ಕೂಡ ಇವಾಗ ನೀವು ನೋಡ್ತಾ ಇದ್ರಲ್ಲ. ನೆಕ್ಸ್ಟ್ ಮ್ಯಾಮ್ ಇದು ಎಲ್ಲ ಬ್ರಾಸ್. ಇದು ಬ್ರಾಸ್ ಮೇಲೆ ರೆಡಿ ಫೇಸ್ ಇದು. ಹಾ, ಇದು ಆಲ್ರೆಡಿ ಹಂಗೆ ರೆಡಿ ಆಗಿ ಬಂದಿರುತ್ತೆ. ಇದೆಲ್ಲ ಐ ಡಿಸೈನ್ಸ್ ಎಲ್ಲ ಬೇಕು ಅನ್ನೋರಿಗೆಲ್ಲ ಆ ರೀತಿನೂ ಕೂಡ ready ಇದು ಐ ಮಾಡ್ಕೊಡ್ತೀರಾ? ಡಿಸೈನ್ಸ್ ಅಂದ್ರೆ ಈ ತರ ಐ ಮೇಕಪ್ ಮಾಡಿ ಕೊಡ್ತೀವಿ, ಲೈನರು ಕಾಜಲ್. So ಆ ರೀತಿ ಇದರಲ್ಲಿ ನಿಮಗೆ ಮಾಡ್ಕೊಡ್ತೀರಾ? ಯೆಲ್ಲೋ ಕಲರ್ ಪ್ಲೇನ್ ಫೇಸ್ ಬೇಕಂದ್ರೆ ಯೆಲ್ಲೋ ಕಲರ್ ಪ್ಲೇನ್ ಫೇಸಸ್ ಇರುತ್ತೆ. ಇದಕ್ಕೆ ನಿಮ್ಗೆ ಡೆಕೋರೇಷನ್ ಬೇಕು ಅಂದ್ರೆ ಈ ತರ ಸಿಂಪಲ್ ಡೆಕೋರೇಷನ್ ಮಾಡಿ ಕೊಡ್ತೀವಿ. ಇಲ್ಲಾಂದ್ರೆ ಗ್ರ್ಯಾಂಡ್ ಬೇಕಂದ್ರೆ ಇದಕ್ಕೂ ನಿಮ್ಗೆ ಆಂಟಿಕ್ ವರ್ಕ್ ಎಲ್ಲ ಹಾಕಿ ಗ್ರ್ಯಾಂಡ್ ಆಗಿ ಮಾಡಿ ಕೊಡ್ತೀವಿ. ಸೊ ಇದೆಲ್ಲ ಬೇಸಿಕ್ ಇವಾಗ 1000 ಇಂದನೂ ಕೂಡ ನಿಮ್ಮ ಹತ್ರ 1000 ಅಂತ ಹೇಳಕ್ಕಾಗಲ್ಲ, ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಕೂಡ 500 ಸಿಗುತ್ತೆ. ಅಂದ್ರೆ ಅವ್ರು ಯಾವ ಮಾಡಿ ರೀತಿ ಕೊಡ್ಬೋದು. ಅದನ್ನ ಜ್ಯುವೆಲರಿ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಓಕೆ ಮ್ಯಾಮ್, ನೆಕ್ಸ್ಟ್ ಕಲೆಕ್ಷನ್. ನೆಕ್ಸ್ಟ್ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮ್ಗೆ ಕಿರೀಟಗಳು ನೋಡ್ಬೋದು. ಬ್ರಾಸ್ ಕಿರೀಟಗಳು ಸಿಗುತ್ತೆ, ಸ್ಟೋನ್ ಕಿರೀಟಗಳು ಸಿಗುತ್ತೆ. ಅದ್ರಲ್ಲಿ ನಿಮ್ಗೆ ಬ್ರಾಸ್ ಅಲ್ಲಿ ಸುಮಾರು ಕಲೆಕ್ಷನ್ಸ್ ಗಳಿರುತ್ತಲ್ವಾ? ಬ್ರಾಸ್ ಅಲ್ಲಿ ವಿತ್ ಆರ್ಚ್ ಬರುತ್ತೆ, ವಿತೌಟ್ ಆರ್ಚ್ ಬರುತ್ತೆ. ಇದರಲ್ಲಿ ನಿಮ್ಗೆ ಆಂಡಲ್ ಬೇಕು ಅಂದ್ರೆ ಆಂಡಲ್ ಕೊಂಡೆ ತರ ಚಿಕ್ಕದಾಗ ಆಂಡಲ್ ಕೊಂಡೆ ಬ್ರಾಸ್. ಸೊ ಇದ್ರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ಸೈಜಸ್ ಅವೈಲೇಬಲ್ ಆಗಿರುತ್ತೆ. ಇದರಲ್ಲಿ ಫುಲ್ ಆಂಡಲ್ ಕೊಂಡೆ ಬರುತ್ತೆ, ಹಾಫ್. ಒಬ್ಬೊಬ್ರು ತೆಂಗಿನಕಾಯಿ ಕಲ್ಶಕ್ಕೆ ಕೂರಲ್ಲ ಅಂದ್ರೆ ಈ ತರ ಹಾಫ್ ತಗೋಬಹುದು. ವಿಗ್ರಹಕ್ಕೆ ಅಂತ ಹೇಳಿದ್ರೆ ಈ ತರ ಫುಲ್ ಆಗಿ ತಗೋಬಹುದು. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ತುಂಬಾನೇ ಕಲೆಕ್ಷನ್ಸ್ ಗಳು ಸಿಗುತ್ತೆ. ಹಾಗೆ ನಿಮ್ಗೆ ಸೈಜಸ್ ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಮೇಡಮ್, ಇದರಲ್ಲಿ ಸ್ಟೋನ್ಸ್ ಕಿರೀಟಗಳಲ್ಲಿ ನಿಮ್ಮ ಹತ್ರ ಯಾವ್ಯಾವ ರೀತಿ ಕಿರೀಟಗಳು ಸಿಗ್ಬಹುದು? ಹೊಸ ಹೊಸ ಡಿಸೈನ್ಸ್ ಇದರಲ್ಲಿ ನಿಮ್ಗೆ ಅದೇ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ಸಿಗುತ್ತೆ. ಹಬ್ಬಕ್ಕೆ ಅಂತ ವೇರಿಯೇಷನ್ ಆಗ್ತಾ ಇರುತ್ತೆ ಡಿಸೈನ್ಸ್. ಇಯರ್ ಏನಿದೆಯೋ ಡಿಸೈನ್ಸ್ ಅದನ್ನ ನಾವು ಅಪ್ಡೇಟ್ ಮಾಡಿದೀವಿ. ಇದ್ರಲ್ಲಿ ನಿಮ್ಗೆ ಟೆಂಪಲ್ಸ್ ಗೆ ಬೇಕು, ಐಡಲ್ ಗೆ ಅಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಫೀಟ್ ಉದ್ದ ಬೇಕಂದ್ರೂ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಈ ತರ ಸ್ಟೋನ್ ಕಿರೀಟ ಆಗ್ಲಿ, ಬ್ರಾಸ್ ಕಿರೀಟ ಆಗ್ಲಿ. ಆಮೇಲೆ ಇವಾಗ ನೋಡೋ ಐಟಮ್ ಸೊ ಇದೆಲ್ಲಾನು ಕೂಡ ಎಡಿ ಸ್ಟೋನ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ಎಷ್ಟು ಅದ್ಭುತವಾಗಿದೆ. ಸೊ ಇದು 2025 ಆರ್ಟಿಕಲ್. ಇದು ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ. ಇದ್ರಲ್ಲಿನೂ ಸೈಜಸ್ ಸಿಗುತ್ತೆ, ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದು ಅದೇ ಇದು ತೆಂಗಿನಕಾಯಿ ರೌಂಡ್ ಆಗಿ ವೆರಿ ನೈಸ್, ತುಂಬಾನೇ ಚೆನ್ನಾಗಿ. ಇದೆಲ್ಲ ನೀವು ಫಿನಿಶಿಂಗ್ ನೋಡ್ಬೋದು. ಇದೆಲ್ಲ ಡೈಮಂಡ್ ಕಟಿಂಗ್ ಸ್ಟೋನ್ಸ್ ಬರುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ವಾವ್, ಸೂಪರ್. ಮೇಡಮ್, ಹೇಳಿ ಈ ಕಲೆಕ್ಷನ್ ಬಗ್ಗೆ. ಈ ಕಲೆಕ್ಷನ್ಸ್ ಇವಾಗ ನೋಡಿದ್ರೆ ನಿಮ್ಗೆ ನಾಮಗಳು, ತಿಲಕಗಳು, ಪಟ್ಟೆ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ದೇವಸ್ಥಾನಕ್ಕಾಗಿರ್ಲಿ ಇಲ್ಲಾಂದ್ರೆ ವಿಗ್ರಹ ಚಿಕ್ಕ ವಿಗ್ರಹಕ್ಕಾಗಿರ್ಲಿ ಸೈಜಸ್ ಸಿಗುತ್ತೆ. ಇದು ನಿಮ್ಗೆ ಇದ್ರಲ್ಲೂ ನಿಮ್ಗೆ ಏಡಿ ಸಿಗುತ್ತೆ, ಮತ್ತೆ ನಾರ್ಮಲ್ ಸ್ಟೋನ್ ಅಲ್ಲೂ ಕೂಡ ಸಿಗುತ್ತೆ. ಓಕೆ, ಸೊ ಇವಾಗ ನೋಡ್ತೀರಾ ಬಂದ್ಬಿಟ್ಟು ಹಸ್ತಪಾದ. ಇಷ್ಟ ದಿನ ಹಸ್ತಪಾದ ಬಂದ್ಬಿಟ್ಟು ಸ್ಟೋನ್ ಅಲ್ಲೇ ಇಡ್ತಾ ಇದ್ರಿ. ಇವಾಗ ನ್ಯೂ ಕಲೆಕ್ಷನ್ಸ್ ಆಗಿ ನಿಮ್ಗೆ ಬ್ರಾಸ್ ಅಲ್ಲಿ ಮತ್ತೆ ವೈಟ್ ಮೆಟಲ್ ಅಲ್ಲಿ ಬರುತ್ತೆ ನಿಮ್ಗೆ. ಇದರಲ್ಲೂ ಅಷ್ಟೇ ಸೈಜಸ್ ಸಿಗುತ್ತೆ ನಿಮ್ಗೆ. ಕಾಲು ಅದೇ ಬಟ್ಟೆಲಿ ಬರೋ ಕಾಲ್ ಕೂಡ ನಮ್ಮಲ್ಲೇ ಸಿಗುತ್ತೆ, ಅದ್ರಲ್ಲೂ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಇಲ್ಲ ನಿಮ್ಮಲ್ಲೇ ಕಾಲ್ ಕೈ ಇದೆ ಅಂತ ಹೇಳಿದ್ರೆ ತಗೊಂಡ್ಬಂದು ಇದನ್ನ ಫಿಕ್ಸ್ ಮಾಡಿ ಕೊಡ್ತೀವಿ ನಾವು. ಸೊ ಅಂದ್ರೆ ಇವಾಗ ಕಸ್ಟಮೈಸ್ ಕೂಡ ಅಂತಾನು ಇರುತ್ತೆ ನಿಮ್ಮ ಹತ್ರ. ಅಂದ್ರೆ ಒಂದು ರೆಡಿ ಇವಾಗ ಒಂದು ಎಲ್ಲಾನು ಕೂಡ ಅವ್ರ ಹತ್ರ ಇರೋ ಐಟಮ್ಸ್ ಗಳನ್ನೆಲ್ಲ ತಗೊಂಡ್ ಬಂದು ಸೊ ಪೂರ್ತಿಯಾಗಿ ನಂಗೆ ಸ್ಯಾರಿ ಡ್ರಾಪಿಂಗ್ ಎಲ್ಲಾನು ನೀವು ಮಾಡ್ಕೊಡ್ತೀರಾ? ಎಲ್ಲಾನು ನಾವೇ ಮಾಡಿ ಕೊಡ್ತೀವಿ. ಸೂಪರ್ ಮ್ಯಾಮ್, ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ತೋರಿಸಿದ್ರೆ. ಇಷ್ಟೊತ್ತು ನಿಮ್ಗೆ ನಾನು ಮುಖವಾಡ ರೆಡಿ ಆಗಿರೋದು, ಹಸ್ತಪಾದ ಅದನ್ನೆಲ್ಲ ತೋರಿಸ್ತೀನಿ. ಇವಾಗ ಮುಖವಾಡಕ್ಕೆ ರೆಡಿ ಆಗೋಂತ ಐಟಮ್ಸ್ ನ ತೋರಿಸ್ತೀನಿ. ಈ ತರ ಆರ್ಚ್ ಸಿಗುತ್ತೆ, ಹಿಂದೆ ಜಡೆ ಸಿಗುತ್ತೆ, ಕುಚ್ಚು ಸಿಗುತ್ತೆ, ಮತ್ತೆ ಲೋಟಸ್ ವಿತ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ವಿಗ್ರಹ ಬೊಂಬೆ ಬರುತ್ತಲ್ಲ ಕೂರಿಸಿದಾಗ ಹಿಂದೆ ಕೈ ಕಟ್ಟೋದಕ್ಕೆ ಇದು. ಅದಕ್ಕೆ ನಿಮ್ಗೆ ವಿಗ್ರಹ ಕಣ್ಣು, ಇಯರಿಂಗ್ಸ್, ಮತ್ತೆ ಅದಕ್ಕೆ ಸೆಂಟರ್ ಬೊಟ್ಟು, ಮೂಗ್ನತ್ ಸಿಗುತ್ತೆ. ಇದ್ರಲ್ಲಿ ಸೈಜಸ್ ಸಿಗುತ್ತೆ ಮೂಗ್ನತ್ರಲ್ಲಿ. ಮತ್ತೆ ನಿಮ್ಗೆ ಕಿವಿ ವಾಳೆಗಳಲ್ಲೂ ಸಿಗುತ್ತೆ, ದೊಡ್ಡದು ಚಿಕ್ಕದ್ರಿಂದ ಹಿಡಿದು ಸಿಗುತ್ತೆ. ಮತ್ತೆ ವಿಗ್ರಹಕ್ಕೆ ಹಾಕ ಅಂತ ತಾಳಿಗಳು, ದೇವಸ್ಥಾನಕ್ಕೆ ಹಾಕ ಅಂತ ಮಾಂಗಲ್ಯ ಸರಗಳಿದಲ್ವಾ. ಮತ್ತೆ ಇದು ಅದೇ ವಿಗ್ರಹಕ್ಕೆ ಹಾಕಂತ ಸರದ್ರಲ್ಲಿ ನಿಮ್ಗೆ ಶಾರ್ಟ್ ಲಾಂಗ್ ಸಿಗುತ್ತೆ. ಅದರಲ್ಲೇ ನಿಮ್ಗೆ ಏಡಿಯಲ್ಲೂ ಸಿಗುತ್ತೆ ನಿಮ್ಗೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗು, ಹಂಗೆ ಗೋಲ್ಡ್ ತರಾನೇ ಇರುತ್ತೆ. ಓಕೆ, ಅದೆಲ್ಲ ಕಾಸಿನ ಸರನು ಸಿಗುತ್ತೆ. ಇದೆಲ್ಲ ಟೆಂಪಲ್ ಗೆ ಅಂತ ಹೇಳ್ಬಿಟ್ಟು ಮಾಡಿಸಿರೋದು. ಇದರಲ್ಲಿ ನಿಮ್ಗೆ ಇನ್ನ ದೊಡ್ಡದು ಬೇಕಂದ್ರೆ ದೊಡ್ಡದು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸ್ಮಾಲ್ ಪೀಸಸ್ ಸಿಗುತ್ತೆ. ಈ ತರ ಬರುತ್ತೆ ನೋಡಿ. ಓಕೆ, ಸೂಪರ್.
ಇವಾಗ ತೋರಿಸ್ತಿರೋದಲ್ಲ ಡಾಬ್ ಕಲೆಕ್ಷನ್ಸ್. ಇದು ದೇವ್ರ ವಿಗ್ರಹಕ್ಕೆ ಹಾಕಂತ ಡಾಬ್. ಇದು ಬಿಗ್ ಸೈಜ್ ಸ್ಮಾಲ್ ಕೂಡ ಸಿಗುತ್ತಾ? ಇದರಲ್ಲಿ ಸ್ಮಾಲ್ ಕೂಡ ಸಿಗುತ್ತೆ. ಮತ್ತೆ ಇವಾಗ ಫ್ಯಾನ್ಸಿ ಆಗಿ ದೇವ್ರಿಗೆ ಹಾಕಂತ ಕಲೆಕ್ಷನ್ಸ್ ಆಂಟಿಕ್ ಅಲ್ಲಿ ಸಿಂಪಲ್ ಆಗಿರೋದು ಬರುತ್ತೆ. ಅದ್ರಲ್ಲೇ ನಿಮ್ಗೆ ಪ್ಲೈನ್ ಸಿಗುತ್ತೆ, ಪ್ಲೈನ್ ಪ್ಲೈನ್ ಸಿಗುತ್ತೆ. ಸೊ ಅಂದ್ರೆ ಇವಾಗ ತುಂಬಾನೇ ಮೀಡಿಯಂ ಕ್ವಾಲಿಟಿ ಏನಾದ್ರು ನಿಮ್ ಹತ್ರ ಸಿಗುತ್ತಾ? ಅಂದ್ರೆ ಈಗ ಲೋ ಪ್ರೈಸಸ್ ಅಲ್ಲೂ ಕೂಡ ನಿಮ್ ಹತ್ರ ಡಾಬ್ ಗಳೆಲ್ಲ ಸಿಗುತ್ತಾ? ಲೋ ಪ್ರೈಸಸ್ ಅಂದ್ರೆ ಈ ತರ ಪ್ಲೈನ್ ಅಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಇದೊಂದು ಚೂರ್ ಹೈ ಕಲೆಕ್ಷನ್ಸ್ ಅಂತ ಆಗಿರುತ್ತೆ. ಇದೆಲ್ಲ ನಿಮ್ಗೆ ಫಿನಿಶಿಂಗ್ ಗೆ ಎಡಿ ಸ್ಟೋನ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಸ್ಟೋನ್ಸ್ ಕಲೆಕ್ಷನ್ಸ್ ಆಗಿ. ಇದ್ರಲ್ಲಿ ನಿಮ್ಗೆ ಒಂಚೂರು ಹೆವಿ ವರ್ಕ್ ಬೇಕು ಅಂತ ಹೇಳಿದ್ರೆ ಈ ತರಾನು ಸಿಗುತ್ತೆ ನಿಮ್ಗೆ. ವಾವ್, ಸೂಪರ್, ಚೆನ್ನಾಗಿದೆ. ಮತ್ತೆ ದೇವ್ರ ಕಳ್ಶಕ್ಕೆ ಇಡ ಅಂತ ಆರ್ಚ್, ಮುಖವಾಡ ಹಿಂದೆ ಇಡಂತ ಆರ್ಚ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕೂಡ ನಿಮ್ಗೆ ಕಲೆಕ್ಷನ್ ಸಿಗುತ್ತೆ. ಸ್ಮಾಲ್ ಸೈಜ್ ಬೇಕಂದ್ರೆ ಸ್ಮಾಲ್ ಸೈಜಸ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಬರೀ ಮೆರೂನ್ ಬೇಕು ಇಲ್ಲ ಕಲರ್ ಸ್ಟೋನ್ಸ್ ಬೇಕು ಅಂದ್ರೂ ಕೂಡ ಕಲರ್ ಸ್ಟೋನ್ಸ್ ಅಲ್ಲಿ ನಿಮ್ಗೆ ಮಾಡಿಕೊಡ್ತೀವಿ. ನೀವು ನೋಡ್ಬೋದು ಇದು ಕಿರೀಟದ ಕಲೆಕ್ಷನ್ಸ್ ನೋಡ್ಬೋದು. ನಿಮಗೆ ಕಿರೀಟ ಕಲೆಕ್ಷನ್ಸ್ ಇವಾಗ ನಿಮ್ಗೆ ತೋರಿಸ್ತಿರೋದು ಸ್ಯಾಂಪಲ್ ಆಗಿರುತ್ತೆ. ಮತ್ತೆ ಇದರಲ್ಲಿ ನೋಡ್ಬೋದು ನೀವು ಡಾರ್ಕ್ ಕಲೆಕ್ಷನ್ಸ್ ಅಲ್ಲಿ ಅಷ್ಟೇ ನಿಮ್ಗೆ ಕಸ್ಟಮೈಸ್ಡ್ ವೆರೈಟೀಸ್ ಕಲೆಕ್ಷನ್ಸ್ ಗಳನ್ನ ನೀವು ನೋಡಬಹುದು. ಹಾಗೆ ನಿಮ್ಗೆ ಇಲ್ಲಿ ಪ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ. ಸೊ ಫುಲ್ ಬ್ರೈಡಲ್ ಸೆಟ್ ಕಲೆಕ್ಷನ್ಸ್ ಗಳು ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಇದು ಸೊ ನೆಕ್ಸ್ಟ್ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಜಡೆಬಿಲೆ ಕಲೆಕ್ಷನ್ಸ್ ಗಳು. ಸೊ ಜಡೆಬಿಲೆಯಲ್ಲಿ ನಿಮ್ಗೆ ಸುಮಾರು ವೆರೈಟೀಸ್ ಗಳನ್ನ ನೋಡಬಹುದು ನೋಡಿ. ಸೊ ಬ್ರೈಡಲ್ ಸೆಟ್ಸ್ ಅಲ್ಲಿ ಆಗ್ಲಿ ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ನಿಮ್ಗೆ ಸ್ಮಾಲ್ ಸೈಜ್ ಇಂದ ಅಪ್ ಟು ನಿಮ್ಗೆ ಬಿಗ್ ಸೈಜಸ್ ವರೆಗೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ನೋಡಿ ಇದು ನ್ಯೂ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ. ಸೊ ನಿಮ್ಗೆ ಒಂದು ಸ್ಮಾಲ್ ಪೀಸಸ್ ಇಂದ ಅಪ್ ಟು ಬಿಗ್ ಸೈಜಸ್ ವರೆಗೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಕಂಪ್ಲೀಟ್ಲಿ ನಿಮ್ಗೆ ವರಮಹಾಲಕ್ಷ್ಮಿಗೆ ಏನೇನ್ ಕಲೆಕ್ಷನ್ಸ್ ಗಳು ಬೇಕು ಎಲ್ಲಾನು ಕೂಡ ಇಲ್ಲಿ ಸಿಗುತ್ತೆ ನಿಮ್ಗೆ. ಸ್ಮಾಲ್ ಪೀಸಸ್ ಅಂದ್ರೆ ನಿಮ್ಗೆ ನೋಸ್ ಪಿನ್ ಇಂದನೂ ಕೂಡ ಅಪ್ ಟು ನಿಮ್ಗೆ ಬಿಗ್ ಸೈಜಸ್ ನಿಮ್ಗೆ ಒಂದು ಮುಖವಾಡದಿಂದನೇ ಆಗ್ಲಿ ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾನು ನಿಮ್ಗೆ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳು, ಡಿಸೈನ್ಸ್ ಹಾಗೆ ನಿಮ್ಗೆ ಸೈಜಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಪ್ರತಿಯೊಂದು ಕೂಡ ನೀವು ಇಲ್ಲಿ ನೋಡಬಹುದು. ನೋಡ್ತಿರೋ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮ್ಗೆ ಬಾಗ್ಲದ ಹಾಕಂತ ತೋರಣ ಮತ್ತೆ ಫೋಟೋಗೆ ಹಾಕಂತ ಹಾಳೆಗಳು ಸಿಗುತ್ತೆ. ಇದರಲ್ಲಿ ನಿಮ್ಗೆ ಕಲರ್ ಸಿಗುತ್ತೆ. ಮತ್ತೆ ಬಾಗ್ಲಿಗೆ ಹಾಕೋ ತೋರಣದಲ್ಲಿ ನಿಮ್ಗೆ ಸೈಜಸ್ ಬೇಕಾದ್ರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಇದರಲ್ಲಿ ವೆರೈಟೀಸ್ ನೋಡ್ಬೋದು. ಚಿಕ್ಕದ್ರಿಂದ ಹಿಡಿದು ದೊಡ್ಡ ತನಕ ಸಿಗುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗೆ ಫೋಟೋಗೆ ಹಾಕಂತ ಹಾರಗಳಿದಲ್ಲ. ಸೂಪರ್. ಸೊ ಮ್ಯಾಮ್ ಇದೆಲ್ಲ ಕೂಡ ಕ್ಲಾತ್ ಹೇಗೆ? ಇದೆಲ್ಲ ವಾಷಬಲ್ ಕ್ಲಾತ್ ಅಲ್ಲೇ ಮಾಡಿ. ವಾಷಬಲ್. ಇದು ರಿಯಲ್ ಆಗಿ ಕಾಣಿಸೋ ತರ ಇದೆ. ತುಂಬಾನೇ ಚೆನ್ನಾಗಿರುವಂತದ್ದು. ಇದೆಲ್ಲ ಸೈಡ್ ಡೋರ್ ಸೈಡ್ ಹ್ಯಾಂಗಿಂಗ್ಸ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಕೂಡ ನೀವು ನೋಡಬಹುದು. ಆಪ್ಷನ್ಸ್ ಇದೆ ಇಲ್ಲಿ ನೋಡಿ. ಇದು ಕೂಡ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ವೆರಿ ನೈಸ್, ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಇನ್ನ ನಿಮ್ಗೆ ಪ್ಯಾಟರ್ನ್ಸ್ ನೋಡ್ಬೇಕು ಅಂತ ಹೇಳಿದ್ರೆ ನಮ್ ಶಾಪ್ ವಿಸಿಟ್ ಮಾಡಿ ನೋಡಿ ಒಂದ್ಸಲ. ಅವಾಗ್ಲೇ ನಿಮ್ಗೆ ಐಡಿಯಾ ಬರುತ್ತೆ. ಇದು ವರಮಹಾಲಕ್ಷ್ಮಿ ಐಟಮ್ಸ್. ಇವಾಗ ದೇವ್ರಿಗೆ ಕಳ್ಶಕ್ ಕಟ್ಟ ಬಟ್ಟೆಗಳು. ಇದ್ರಲ್ಲಿ ನಿಮ್ಗೆ ಲಂಗ ಸಿಗುತ್ತೆ. ಲಂಗದ್ರಲ್ಲಿ ಸೈಜಸ್ ಸಿಗುತ್ತೆ. ನಿಮ್ಗೆ ಕಳ್ಶ ಸೈಜ್ ಎಷ್ಟಿದೆ, ಚುಮ್ ಸೈಜ್ ಎಷ್ಟಿದೆ ಅದ್ರಲ್ಲಿ. ಇದ್ರಲ್ಲಿ ಪ್ಯಾಟರ್ನ್ಸ್ ಸಿಗುತ್ತೆ ನಿಮ್ಗೆ. ಅದೇ ತರ ನಿಮ್ಗೆ ಲಡ್ಡು ಕೃಷ್ಣಗೆ ಡ್ರೆಸ್ಸಸ್ ಬರುತ್ತೆ. ಅದ್ರಲ್ಲಿ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಧೋತಿ ಬೇಕಂದ್ರೆ ಧೋತಿ ಸಿಗುತ್ತೆ. ಮತ್ತೆ ಚಿಕ್ಕ ಚಿಕ್ಕ ವಿಗ್ರಹಕ್ಕೆ ಪುಟ್ ಲಂಗಗಳು ಸಿಗುತ್ತೆ. ಇದ್ರಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬರುತ್ತೆ. ಕಲರ್ಸ್ ಸಿಗುತ್ತೆ. ಸೈಜಸ್ ನಿಮ್ಗೆ ಅದೇ ತರ ವೇರಿ ಆಗುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ಮೇಡಮ್? ಈ ತರ ಚಿಕ್ಕ ಪ್ಯಾಟರ್ನ್ಸ್ ಆದ್ರೆ ನಿಮ್ಗೆ 20 ರೂಪೀಸ್ 30 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಬಿಗ್ ಸೈಜ್ ಕೂಡ ಇದೆ. ಬಿಗ್ ಸೈಜ್ ಅದೇ ದೇವ್ರು ಈ ತರ ಬಂದ್ಬಿಟ್ಟು ನಿಮ್ಗೆ ವಿಗ್ರಹ ದೇವಸ್ಥಾನದಲ್ಲಿ ಇರೋ ಕಲ್ಲಿನ ವಿಗ್ರಹ ದೇವರಿಗೆ ಅವ್ರಿಗೆ ಹಾಕಂತ ಸೈಜಸ್ ಸಿಗುತ್ತೆ. ಇದ್ರಲ್ಲಿ ನಿಮ್ಗೆ ಎಷ್ಟು ಇಂಚಸ್ ಬೇಕಂದ್ರೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ನಿಮ್ಗೆ. ವೆರಿ ನೈಸ್. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಲೆಕ್ಷನ್ಸ್ ಗಳು ನಿಮ್ಮ ಇಲ್ಲಿ ನೋಡಬಹುದು ನೀವು. ಇದೆಲ್ಲ ನೀವು ನೋಡ್ಬೋದು ವರಮಹಾಲಕ್ಷ್ಮಿ ಐಟಮ್ಸ್. ಇದು ಹೊಸಲಗನ್ಸ ಅಂತ ರಂಗೋಲಿ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ಸ್ಟಿಕರ್ಸ್ ಸಿಗುತ್ತೆ. ಅದೇ ತರ ನೋಡಿದ್ರೆ ಇವಾಗ ಪೀಠಗಳಲ್ಲಿ ಸೈಜಸ್ ನೋಡ್ಬೋದು ನೀವು. ಪೀಠದ್ರಲ್ಲಿ ಸ್ಕ್ವೇರ್ ಆಗಿರ್ಲಿ, ಈ ತರ ರೆಕ್ಟಾಂಗಲ್ ಶೇಪ್ ಅಲ್ಲಿ ಆಗಿರ್ಲಿ ಸಿಗುತ್ತೆ ನಿಮ್ಗೆ. ಇದು ಮೆಟಲ್ಸ್ ಅಲ್ಲಿ ವಿತ್ ಗೋಲ್ಡ್ ಅಲ್ಲಿ ವಿತ್ ಡಿಸೈನ್ಸ್ ಇರುವಂತದ್ದು. ವುಡ್ ವರ್ಕ್ ಮೇಲೆ ನಿಮ್ಗೆ ಶೀಟ್ಸ್ ಬರುತ್ತೆ. ಒಳಗಡೆ ನೋಡಿದ್ರೆ ಅಲ್ಲಿ ಹಸ್ತಪಾದ ನಿಮ್ಗೆ ಬ್ರಾಸ್ ಸ್ಟೋನ್ ಅಲ್ಲಿ ತೋರಿಸ್ತಾರೆ. ಅದಕ್ಕೆ ಫಿಕ್ಸ್ ಮಾಡೋ ಅಂತ ಕೈ ಕಾಲ್ ಇದು ಬಟ್ಟೆದಲ್ಲಿ ಬರುತ್ತೆ. ಅದರಲ್ಲಿ ಸೈಜಸ್ ಸ್ಮಾಲ್ ಟು ಎಕ್ಸೆಲ್ ತನಕ ಸೈಜ್. ಸೊ ಇವಾಗ ನಾವು ನೋಡಿದ್ವಲ್ಲ ನೋಡಿ ಎಷ್ಟು ನಿಮ್ಗೆ ಇಲ್ಲಿ ಕಲೆಕ್ಷನ್ಸ್ ಗಳು ಸಿಗ್ತಾ ಇದೆ. ಸೊ ಓನ್ಲಿ ಫಾರ್ ಡಿಸ್ಪ್ಲೇ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇರೋದು. ನೀವು ತೋಮಾಳೆ ನೋಡ್ಬೋದು. ತೋಮಾಳೆದಲ್ಲಿ ಅಷ್ಟೇ ನಿಮ್ಗೆ ಸೈಜಸ್ ಸಿಗುತ್ತೆ, ಕಲರ್ಸ್ ಸಿಗುತ್ತೆ. ನಿಮ್ಗೆ ಸೈಜಸ್ ಕೂಡ ಸಿಗುತ್ತೆ, ಕಲರ್ಸ್ ಕೂಡ ಸಿಗುತ್ತೆ. ಸೈಜಸ್ ಕೂಡ ನೀವು ನೋಡಬಹುದು. ವರಮಹಾಲಕ್ಷ್ಮಿಗೆ ಬೇಕಾಗಿರುವಂತ ಕಂಪ್ಲೀಟ್ ನಿಮಗೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ಒಂದೇ ಕಡೆ ಕನಿಕಾ ಬ್ಯಾಂಗಲ್ಸ್ ಅಲ್ಲಿ ನೀವು ನೋಡಬಹುದು. ಇನ್ನು ಅಂದ್ರೆ ನಮ್ ಕನಿಕಾ ಬ್ಯಾಂಗಲ್ಸ್ ವಿಸಿಟ್ ಮಾಡಿದ್ರೆ ಒನ್ ಶಾಪ್ ಡೆಸ್ಟಿನೇಷನ್.
ಮದ್ವೆಗಾಗಿರ್ಲಿ ಯಾವ್ದಾಗಿರ್ಲಿ ನಿಮ್ಗೆ ಒಂದ್ ಶಾಪ್ ಡೆಸ್ಟಿನೇಷನ್ ಇಲ್ಲ. ನಿಮ್ಗೆ ಒಂದ್ ಐಟಮ್ ಇಲ್ಲ ಅಂದ್ರೂ ಕೂಡ ನಾವೇ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಿಮ್ಗೆ. ಸೂಪರ್ ನೋಡಿ. ಇನ್ನ ಪ್ರತಿಯೊಂದು ಕೂಡ ನೀವು ಐಡಲ್ಸ್ ಗಳನ್ನ ನೋಡಬಹುದು, ಕಿರೀಟಗಳನ್ನ ನೋಡಬಹುದು, ನಿಮ್ಗೆ ಬ್ರಾಸ್ ಅಲ್ಲಿ ಸೊ ಸುಮಾರು ವೆರೈಟೀಸ್ ಗಳಿದೆ. ಇನ್ನು ವೈಟ್ ಮೆಟಲ್ ಅಲ್ಲೂ ಕೂಡ ನೀವು ಇಲ್ಲೆಲ್ಲಾನು ಕೂಡ ನೋಡಬಹುದು. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಬಂದ್ರೆ ನಿಮ್ಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಖಂಡಿತ ಡೆಫಿನೆಟ್ಲಿ ಹೇಳ್ಬೋದು. ಸೊ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸಿದೀನಿ. ಶಾಪಿಂಗ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್.